ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿದ್ದೀನಿ. ನೋಡಿ, ಇಲ್ಲಿಂದ ಒಂದು 50 ಮೀಟ್ರ್ ಅಂತರ ಇರ್ಬೋದು ಅಷ್ಟೇ ಪೊಲೀಸ್ ಸ್ಟೇಷನ್ಗೂ. ಇಲ್ಲೊಂದು ರೋಡ್ ಇದೆ ನೋಡಿ, ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ. ಬನ್ನಿ, ಹತ್ತಿರ ಬನ್ನಿ. ಈ ರೀತಿ ಇದ್ದರೆ ಇಲ್ಲಿ ಜನರು ಹೇಗೆ ತಾನೇ ಓಡಾಡೋಕ್ಕೆ ಸಾಧ್ಯ ಹೇಳಿ? ಇದು ಯಾವ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನೋಡಿ ನಮ್ಮ ಜನರು ಇಲ್ಲಿ ಓಡಾಡುವಂಥವ್ರು. ಈ ರೀತಿ ಆದರೆ ಹೇಗೆ? ಇನ್ನೊಂದು ಈ ಸಮಸ್ಯೆ ವಿರುದ್ಧ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪದೇ ಪದೇ ಸಾಕಷ್ಟು ಸ್ಕೂಲ್ಗಳು ವ್ಯಾನ್ಗಳು ಇಲ್ಲೇ ಓಡಾಡ್ತಾ ಇರ್ತವೆ, ಸಾರ್ವಜನಿಕರು ಓಡಾಡ್ತಾನೆ ಇರ್ತಾರೆ. ನೋಡದಲ್ಲಿ ಯಾರಾದರೂ ಬಿದ್ದು ಸತ್ತರೆ ಯಾರು ಜವಾಬ್ದಾರಿ? ಇನ್ನೊಂದು ಏನಂದರೆ ರಾತ್ರಿ ಹೊತ್ತು ಕೂಡ ಇಲ್ಲಿ ಸುತ್ತಮುತ್ತ ಯಾವುದೇ ರೀತಿಯ ಬೀದಿ ದೀಪದ ವ್ಯವಸ್ಥೆ ಇಲ್ಲ. ಆವಾಗಲೂ ಕೂಡ ಇದು ಕಾಣುವಂಥದ್ದಿಲ್ಲ, ಆವಾಗಲೂ ಕೂಡ ಇದು ಕಾಣಿಸಲ್ಲ. ಆವಾಗ ಯಾರಾದರೂ ಬಿದ್ದು ಸತ್ತರೆ ಯಾರು ಜವಾಬ್ದಾರಿ ಹೇಳಿ? ಇಲ್ಲಿ ನೋಡಿ, ಹಾಗೆ ಮುಂದೆ ಬನ್ನಿ. ನೋಡಿ, ರೋಡ್ ಮಧ್ಯದಲ್ಲಿ, ರೋಡ್ ಸೈಡಲ್ಲೆಲ್ಲ ಈ ರೀತಿ ಹಾಳಾಗಿರುವಂಥ ಕಾರುಗಳು ತೆರವು ಮಾಡ್ತೀನಿ ಅಂತ DCM ಸಾಹೇಬರು ಆರ್ಡ್ರ್ ಕೊಟ್ಟಿದ್ದಾರೆ. ಆದರೂ ಕೂಡ ಇದನ್ನೆಲ್ಲ ತೆರವು ಮಾಡುವಂಥ ಪ್ರಯತ್ನ ಕೂಡ ಇನ್ನೂ ಆಗ್ತಾ ಇಲ್ಲ. ಹಾಗೆ ಸುತ್ತಮುತ್ತ ಕಸ ಕಡ್ಡಿಗಳು ಕೂಡ ಜಾಸ್ತಿ ಆಗಿ ಹೋಗಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಇದ್ರ ಬಗ್ಗೆ ಗಮನನೇ ಹರಿಸ್ಕೊಳ್ಳ. ಜನರು ಏನು ಬೇಕಾದ್ರೂ ಸತ್ಕೊಂಡು ಹೋಗಲಿ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅನ್ನುವಂಥದ್ದು. ಈಗ ನಾಗರಬಾವಿ ಸುತ್ತಮುತ್ತ ಕಾರ್ಪೊರೇಟರ್ ಎಲೆಕ್ಷನ್ ನಡೀತಾ ಇದೆ. ಇಲ್ಲಿ ಎಲ್ಲರೂ ಕೂಡ ಬ್ಯಾನರ್ ಹಾಕಿರ್ಬೋದು, ಕಟೌಟ್ ಹಾಕಿರ್ಬೋದು, ಅದೆಲ್ಲ ಮಾಡ್ತಾ ಇದ್ದಾರೆ. ಯಾರು ಕೂಡ ಇಂಥ ಸಮಸ್ಯೆ ಬಗ್ಗೆ ಯಾರು ಕೂಡ ಧ್ವನಿನೂ ಎತ್ತುತ್ತಾ ಇಲ್ಲ, ಇದ್ರ ಬಗೆಹರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಮಾನ್ಯ ಶ್ರೀ ಅವ್ರ ಹೆಸರಿದೆ ಎಲ್ಲ ನೋಡಿ, ರಾಜು ಅಂತ, BJP ಕ್ಯಾಂಡಿಡೇಟ್ ಅನಿಸುತ್ತೆ. ಇಲ್ಲಿ ನಿಂತಿದ್ದಾರೆ, ಕಾರ್ಪೊರೇಟರ್ ಎಲೆಕ್ಷನ್ನಿಗೆ ನಿಂತಿದ್ದಾರೆ ಇವರು. ಸುತ್ತಮುತ್ತ ಎಲ್ಲ ಕಡೆ ಬ್ಯಾನರ್ಗಳು ಹಾಕಿದ್ದಾರೆ. ಜನರ ಕಷ್ಟ ಏನಂತ ಮೊದಲು ತಿಳ್ಕೊಳ್ಬೇಕು ತಾನೆ. ಜನರ ಕಷ್ಟ ಏನಂತಲೇ ಇವರಿಗೆಲ್ಲ ಗೊತ್ತಿರಲ್ಲ. ಈ ರೀತಿ ಬ್ಯಾನರ್ ಕಟೌಟ್ ಹಾಕಿಸೋದ್ರಿಂದ ಯಾರು ಕೂಡ ಓಟ್ ಹಾಕಲ್ಲ. ಓಟ್ ಹಾಕಿದ್ರು ಕೂಡ ಜನರ ಸಮಸ್ಯೆ ನೀವು ಬ್ಯಾನರ್ ಕಟೌಟ್ ಹಾಕಿಸೋದ್ರಿಂದ ಪರಿಹಾರ ಆಗಲ್ಲ. ಈ ಥರ ಗ್ರೌಂಡಿಗೆ ಇಳಿದು ನೋಡಬೇಕಾಗತ್ತೆ, ಜನರ ಸಮಸ್ಯೆ ಏನಂತ ತಿಳ್ಕೊಳ್ಬೇಕಾಗತ್ತೆ. ಆ ನಂತರ ನಿಮ್ಗೆ ಓಟ್ ಹಾಕ್ತಾರೆ ಸ್ನೇಹಿತರೆ, ಆ ನಂತರ ಓಟ್ ಹಾಕ್ತಾರೆ. ಇವರಿಗೆಲ್ಲ ಓಟ್ ಹಾಕಬೇಕಾಗತ್ತೆ ಇವರಿಗೆಲ್ಲ. ಇಲ್ಲಾಂದರೆ ಹೇಗೆ ಹೇಳಿ? ನೀವೇ ಜವಾಬ್ದಾರಿ, ಇವ್ರ ಜವಾಬ್ದಾರಿ ತೊಗೊಂಡಿಲ್ಲ ಅಂದರೆ ಸಾಮಾನ್ಯ ಜನರಾದರೂ ಜವಾಬ್ದಾರಿ ತೊಗೋಬೇಕು ಇದ್ರ ವಿರುದ್ಧ. ನಾನು ಹೇಳೋದಷ್ಟೇ, ಯಾರು ಕೆಲಸ ಮಾಡ್ತಾರೆ ನಿಮಗೋಸ್ಕರ ಅಂಥ ವ್ಯಕ್ತಿಗೆ ಮಾತ್ರ ಓಟ್ ಹಾಕಿ. ಯಾರು ನಿಮಗೆ ಕೆಲಸ ಮಾಡಲ್ಲ ಅಂಥ ವ್ಯಕ್ತಿಗೆ ದಯವಿಟ್ಟು ನೀವು ಯಾರೇ ಓಟ್ ಆಗಲಿ ಓಟ್ ಹಾಕೋಕ್ಕೆ ಹೋಗಬೇಡಿ. ನಿಜವಾಗ್ಲೂ ನೀವು ಕಾರ್ಪೊರೇಟರ್ ಎಲೆಕ್ಷನ್ನಿಗೆ ನಿಂತಿದ್ದೀರಾ, ಜನರ ಸೇವೆ ಮಾಡಬೇಕು ನಿಮಗೆ ಅನಿಸ್ತಾ ಇದ್ದರೆ ದಯವಿಟ್ಟು ಒಂದು ಸಾರಿ ಬಂದು ವಿಸಿಟ್ ಮಾಡಿ, ಇದರ ಸಮಸ್ಯೆನ ಬಗೆಹರಿಸುವಂಥ ಪ್ರಯತ್ನ ಮಾಡಿ. ಅವಾಗ ಒಪ್ಕೋತಾರೆ ನೀವು ನಿಜವಾದ ಜನನಾಯಕ ಅಂತ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.